ಪ್ರಧಾನಿ ನರೇಂದ್ರ ಮೋದಿ ಇಂದು ಐಐಟಿ ದೆಹಲಿಯ 57ನೇ ಘಟಿಕೋತ್ಸವದಲ್ಲಿ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಮತ್ತು ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸೇರಿದಂತೆ ಸಂಸ್ಥೆಯ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರಧಾನಿಯವರು ಪ್ರದಾನ ಮಾಡಿದರು. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಕ್ಯಾಂಪಸ್ನಲ್ಲಿ ಸ್ಥಾಪಿಸಲಾದ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವಾದ ಪರಂ ಪ್ರಜ್ಞಾ ಅನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಐಐಟಿ ದೆಹಲಿ ಬೋರ್ಡ್ ಆಫ್ ಗವರ್ನರ್ಸ್ನ ಮುಖ್ಯಸ್ಥ ಹರೀಶ್ ಸಾಳ್ವೆ, ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಜಾಗತಿಕ ಕಾರ್ಯತಂತ್ರ ಸಮೀಕರಣ ಇಂದು ನಿಧಾನವಾಗಿ ಬದಲಾಗುತ್ತಿದೆ. ತಂತ್ರಜ್ಞಾನ ಪ್ರಗತಿಯ ವೇಗದೊಂದಿಗೆ ಜಾಗತಿಕ ಶಕ್ತಿ ಸಮತೋಲನ ಹೊರಹೊಮ್ಮುತ್ತಿದೆ. ಮುಂದಿನ 20 ರಿಂದ 30 ವರ್ಷಗಳಲ್ಲಿ ಪ್ರಪಂಚ ಹೇಗಿರಬಹುದು ಎಂದು ನಿಶ್ಚಿತವಾಗಿ ಯಾರೊಬ್ಬರೂ ಹೇಳಲು ಸಾಧ್ಯವಿಲ್ಲ. ಪ್ರಪಂಚ, ತಂತ್ರಜ್ಞಾನ, ಕೈಗಾರಿಕೆಗಳು ಮತ್ತು ವೃತ್ತಿಗಳೆಲ್ಲವೂ ಬದಲಾಗಲಿವೆ. ಇದರೆಲ್ಲದರ ಮತ್ತೆ ಕಲಿಕಾ ಮಾತ್ರ ಯಶಸ್ವಿಯಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೋಬೇಕು ಎಂದರು. ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲಘಟ್ಟದಲ್ಲಿ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುವುದನ್ನು ನಾವೆಲ್ಲ ತಿಳಿದಿದ್ದೇವೆ. ಮುಂದಿನ 30 ರಿಂದ 35 ವರ್ಷಗಳಲ್ಲಿ ಯುವ ಪದವೀಧರರು ಮಾಡುವ ಕಾರ್ಯ ವಿಕಸಿತ ಭಾರತದತ್ತ ಪಯಣದ ಮೇಲೆ ಪ್ರಭಾವ ಬೀರಲಿದೆ. ಈ ಕಾರಣದಿಂದ ದೇಶಕ್ಕೆ ಪ್ರಯೋಜನವಾಗುವ ನಿರ್ಧಾರಗಳ ಬಗ್ಗೆ ಆಲೋಚಿಸಬೇಕಾಗಿದೆ ಎಂದರು. ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಮಹನೀಯರು ದೀರ್ಘಕಾಲ ಹೋರಾಟ ಮಾಡಿದ್ದು, ಅವರ ಸಮರ್ಪಣೆ, ತ್ಯಾಗ, ಧೈರ್ಯದಿಂದ ನಾವಿಂದು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಆದರೆ ನಮ್ಮ ಪೀಳಿಗೆಯ ಮುಂದೆ ಸವಾಲುಗಳು ಭಿನ್ನವಾಗಿದ್ದು, ಅಷ್ಟೇ ಜವಾಬ್ದಾರಿಗಳು ನಮ್ಮ ಮೇಲಿವೆ. ಭಾರತ ಇಂದು ಆರ್ಥಿಕ ಮತ್ತು ತಂತ್ರಜ್ಞಾನ ಸ್ವಾವಲಂಬನೆಯಿಂದ ಕೈಗಾರಿಕಾ ಸ್ವಾವಲಂಬನೆಯತ್ತ ಸಾಗುತ್ತಿದೆ ಎಂದರು. आपके दोस्त, टीचर्स, मेंटर्स और सपोर्ट स्टाफ जो आपका परिवार है, आपके प्रोफेसर्स जिन्होंने आप जैसी प्रतिभाओं को गढ़ने की जिम्मेदारी उठाई, और आपका ये इंस्टीट्यूट जो धीरे धीरे आपका अपना घर बन गया, आप अपनी हर सक्सेस में इन सबको याद करेंगे. ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಯುವಜನರ ಶಕ್ತಿ ಮೇಲೆ ಅಪಾರ ವಿಶ್ವಾಸವಿಟ್ಟಿದ್ದು, ವಿಕಸಿತ ಭಾರತದ ಶಿಲ್ಪಿಗಳು ಎಂದು ತಿಳಿಸಿದ್ದಾರೆ. ದೇಶದಲ್ಲಿಂದು ಕಲಿಕಾ ಕೇಂದ್ರಿತ, ಸಂಶೋಧನೆಯಿಂದ ಕೂಡಿದ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಳಿಸಿದ ಶಿಕ್ಷಣ ಪರಿಸರವು ಪ್ರಧಾನಿ ನರೇಂದ್ರ ಮೋದಿ ಅವರ ಮುನ್ನೋಟದಿಂದ ಸಾಧ್ಯವಾಗಿದೆ. ಶಿಕ್ಷಣ ಸಂಸ್ಥೆಗಳು ಕೇವಲ ಪದವೀಧರರನ್ನು ಸೃಷ್ಟಿಸದೆ ಆವಿಷ್ಕಾರರು, ಸಂಶೋಧಕರು ಮತ್ತು ರಾಷ್ಟ್ರ ನಿರ್ಮಾಣಕಾರರ ಸೃಷ್ಟಿಗೆ ಪ್ರಧಾನಿಯವರು ಹೊಸ ವಿಶ್ವಾಸ ತುಂಬಿದ್ದಾರೆ. ಈ ಪರಿವರ್ತನೆಗೆ ಐಐಟಿ ದೆಹಲಿ ಜ್ವಲಂತ ನಿದರ್ಶನವಾಗಿದೆ ಎಂದರು. ದೇಶದಲ್ಲಿಂದು ವಿಶ್ವವಿದ್ಯಾಲಯಗಳ ಸಂಖ್ಯೆ 70% ಏರಿಕೆಯಾಗಿದ್ದು, 615 ಹೊಸ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾಗಿವೆ. 14,000 ಹೊಸ ಕಾಲೇಜುಗಳು, 4,000 ಐಐಟಿಗಳಿದ್ದು, 7 ಐಐಟಿಗಳು ಹೊಸದಾಗಿ ಸ್ಥಾಪಿತವಾಗಿವೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ದ್ವಿಗುಣಗೊಂಡಿದ್ದು, ಸೀಟುಗಳ ಸಂಖ್ಯೆ 3 ಪಟ್ಟು ಹೆಚ್ಚಿದೆ. ದೇಶಾದ್ಯಂತ 823 ಕಾಲೇಜುಗಳಲ್ಲಿ 1,40,000 ಸೀಟುಗಳು ಲಭ್ಯವಿವೆ ಎಂದರು. ದೇಶದ 14,300 ಪಿಎಂ ಶ್ರೀ ಶಾಲೆಗಳು ಮತ್ತು ಅಟಲ್ ಟಿಂಕರಿಂಗ್ ಪ್ರಯೋಗಾಲಯಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಆವಿಷ್ಕಾರ ಮತ್ತು ಹೊಸ ಆಲೋಚನೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಖೇಲೋ ಇಂಡಿಯಾ, ವಿಶ್ವವಿದ್ಯಾಲಯ ಕ್ರೀಡಾಕೂಟಗಳು ಮತ್ತಿತರ ಕ್ರೀಡಾಕೂಟಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ ತುಂಬಲಾಗುತ್ತಿದೆ ಎಂದರು. Remarkable reflection of Bharat's Yuva Shakti is sitting here in front of Prime Minister Shri Modi. Today, you leave IIT not only with a degree, but with a responsibility to innovate with a purpose, to lead with integrity, and to contribute to making India Vikasit Bharat. Along with excellence, ethics and moral are also important. Once again, I congratulate each one of you
on achieving this important milestone. Once again, I would like to congratulate proud parents who have sacrificed for your successful graduation.